ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತಿನ ಜಗತ್ತಿನಲ್ಲಿ ನಾನಾ ರೀತಿಯ ಜನಗಳಿಗೆ ನಾನಾ ರೀತಿಯಾದ ಸಂಕಷ್ಟಗಳು ಸಮಸ್ಯೆಗಳು ಉದ್ಭವ ಆಗ್ತಾನೇ ಇರ್ತೈತೆ. ಒಬ್ಬರಿಗೆ ಒಂದು ಕಾಲಮಾನದಲ್ಲಾದರೆ ಇನ್ನೊಬ್ಬರಿಗೆ ಇನ್ನೊಂದು ಕಾಲಮಾನದಲ್ಲಿ ಅದರ ಒಂದು ಸಮಸ್ಯೆಯ ಒಂದು ಸುಳಿಗೆ ಸಿಕ್ಕಾಕೊಂಡು ನರಳೇಬೇಕಾಗ್ತದೆ. ಆಗ ಭಾಳ ಜನ ಮಾಡ್ತಕ್ಕಂಥದ್ದು ಆ ದೇವರು ಈ ದೇವರು, ಆ ಶಾಸ್ತ್ರ ಈ ಶಾಸ್ತ್ರ, ಅಥವಾ ಆ ಸಂಪ್ರದಾಯ ಈ ಸಂಪ್ರದಾಯ, ಈ ರೀತಿ ಹಲವಾರು ವಿಚಾರಗಳನ್ನು ಅಳವಡಿಸಿಕೊಂಡು ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತೇಳಿ ಭಾಳ ಜನ ಪ್ರಯತ್ನ ಪಡ್ತಾರೆ. ಆದರೆ ನಾವು ಆಗಲೇ ನಮ್ಮ ಅನುಪಮ ಹೇಳಿದಾಗೆ ಇವತ್ತು ಎಷ್ಟೋ ಜನ ಊರು ಬಿಟ್ಟು ಊರು ಬಂದ ಮೇಲೆ, ದೇಶ ಬಿಟ್ಟು ದೇಶ ಬಂದ ಮೇಲೆ, ನಗರ ಬಿಟ್ಟು ನಗರ ಬಂದ ಮೇಲೆ, ಹಳ್ಳಿ ಬಿಟ್ಟು ಹಳ್ಳಿ ಬಂದ ಮೇಲೆ ತಾತ ಮುತ್ತಾತಂದಿರು ಆಚರಣೆ ಮಾಡ್ಕೊಂಡ್ಬಂದಂತಹ ಒಂದು ದೈವ ಸಂಪ್ರದಾಯಗಳನ್ನು ಇವತ್ತು ಮರೆತು ಅಥವಾ ಬಿಟ್ಟು ಯಾವ ಜಾಗದಲ್ಲಿದ್ದೀವಿ ಆ ಜಾಗದಲ್ಲಿರ್ತಕ್ಕಂಥ ದೈವದ ಮೊರೆಯನ್ನು ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಒಂದು ಸಮಸ್ಯೆ ಏನಪ್ಪ ಅಂತಂದರೆ, ನಮ್ಮ ಮನೆತನದ ಕುಲದೈವ ಕುಲದೇವಿ ಅಂತಕ್ಕಂಥದ್ದು ಸುಪ್ರೀಂ ಇದ್ದಂಗೆ. ಆ ಸುಪ್ರೀಂ ದೈವಗಳನ್ನೇ ಬಿಟ್ಟು ಬಂದ ಮೇಲೆ ನಾವು ಸಣ್ಣ ಸಣ್ಣ ಲಾಯರ್ಗಳನ್ನು ಜಡ್ಜ್ಗಳನ್ನ ಹಿಡ್ಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ. ಸುಪ್ರೀಮೇ. ಇಂಥ ಸಂದರ್ಭದಲ್ಲಿ ನಮ್ಮ ಕುಲದೈವ ಏನಿತ್ತು ಅಂದಾಗ ಅದು ಎಂಥದ್ದೇ ಸಮಸ್ಯೆ ಬರಲಿ ಅದನ್ನು ಸಗಟಾಗಿ ತಳ್ಳಿ ಹಾಕಿ, ನಿಮಗೆ ಹೇಳ್ತಾರಲ್ಲ ದೊಡ್ಡವರು ಹೇಳ್ತಾರಲ್ಲ, ಕೊಡ್ಲಿನಲ್ಲಿ ಹೋಗ್ತಾ ಇತ್ತು ಉಗುರಿನಲ್ಲಿ ಹೋಯ್ತು ಅಂತ, ಆ ರೀತಿ ನಿಮಗೆ ಒಂದು ಸಾಂತ್ವನವನ್ನು ರಕ್ಷಣೆಯನ್ನು ಕೊಡ್ತಕ್ಕಂಥವನು ಆ ಸುಪ್ರೀಂ ಗಾಡ್ ಆಗಿರ್ತಾನೆ. ಆದರೆ ಅದನ್ನು ಮರ್ತು ಬಂದ ಮೇಲೆ ನಾವು ಯಾವುದೇದೋ ದೈವದ ಮೊರೆ ಹೋದರೆ ನಿನಗೆ ಮನೆ ದೇವರೇ ಇಲ್ಲ, ಕುಲದೇವರೇ ಇಲ್ಲ, ನೀನು ಏನು ನನ್ನ ಮೊರೆ ಬಂದು ಹೋಗೋದೇನೋ, ಏನೋ ಇಷ್ಟಪಟ್ಟು ಬಂದಿದ್ಯಾ, ಆಯಿತು ಬಿಡು, ಒಂದು 10% ನಿನಗೊಂದು ಆಶೀರ್ವಾದ ಮಾಡ್ತೀನಿ ಅಂತೇಳಿ ನಾವು ಇಷ್ಟಪಟ್ಟ ದೈವಗಳು ನಮಗೆ ಅನುಗ್ರಹವನ್ನು ಕೊಡ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದಕ್ಕೆ ಇಷ್ಟಪಟ್ಟ ದೈವಗಳು ಅಂತೀವಿ. ಇಷ್ಟಪಟ್ಟ ದೈವಗಳು ಇಷ್ಟಷ್ಟೇ ಕೊಡೋದು, ಜಾಸ್ತಿ ಕೊಡೋದಿಲ್ಲ. ಆದರೆ ಅದೂ ಗೊತ್ತಿಲ್ಲ ಇದೂ ಗೊತ್ತಿಲ್ಲ ಅಂತಂದಾಗ ಇಲ್ಲಿ ಶಾಸ್ತ್ರಬದ್ಧವಾಗಿ ಹೇಳ್ತಕ್ಕಂಥ ಲೆಕ್ಕಾಚಾರ ಏನಪ್ಪ ಅಂದರೆ, ಪ್ರತಿಯೊಬ್ಬರೂ ಕೂಡ ಕುಲದೇವರು ಕಂಡಿಡ್ಕೋಬೇಕು, ಅದನ್ನು ಸರಿಪಡಿಸ್ಕೋಬೇಕು, ಅದು ಸುಪ್ರೀಂ ಗಾಡ್, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಆದರೆ ಅದಕ್ಕೆ ಮೀರಿದ್ದು ಇನ್ನೊಂದು ಒಂದು ಮೆಥಡ್ ಇದೆ. ಆ ಮೆಥಡ್ ನಿಮ್ಗೆ ಹೇಳ್ಕೊಡ್ತೀನಿ. ಭಾಳ ಜನಕ್ಕೆ ಇದು ಗೊತ್ತಿದೆ, ಆದರೂ ಕೂಡ ಗೊತ್ತಿಲ್ಲದೆ ನಾನು ಈ ದೈವ ಇಷ್ಟಪಡ್ತೀನಿ ಈ ದೈವ ಇಷ್ಟಪಡ್ತೀನಿ ಅಂತೇಳಿ ಅದರ ಮೊರೆಯನ್ನು ಹೋಗ್ತಕ್ಕಂಥ ನೋಡಿದ್ದೀವಿ. ಕೆಲವ್ರಿಗೆ ಅದರಿಂದ ತುಂಬ ಒಳ್ಳೆಯದಾಗಿರ್ತದೆ, ಕೆಲವರಿಗೆ ಯಾವುದೇ ರೀತಿ ಕೆಲಸಕ್ಕೆ ಬರೋದಿಲ್ಲ, ಯಾವುದೇ ರೀತಿ ಯೂಸ್ ಆಗಿರೋದಿಲ್ಲ, ಅಥವಾ ಅವರಲ್ಲಿರ್ತಕ್ಕಂತಹ ಭಕ್ತಿ ಭಯ ಬೇರೊಂದು ಕಡೆ ಜಾಗೃತರಾಗಿ ಅಲ್ಲಿರ್ತಕ್ಕಂತಹ ದೈವದ ಸನ್ನಿಧಿಯಲ್ಲಿ ಅವ್ರಿಗೆ ಬೇಕಾದ ಅನುಗ್ರಹ ಅವ್ರಿಗೆ ಆಗದೇ ಇದ್ದಾಗ, ಅಯ್ಯೋ ಎಲ್ಲ ದೇವಸ್ಥಾನ ಹೋದೆ ಎಲ್ಲ ಪೂಜೆ ಮಾಡಿದೆ ಏನೂ ಪ್ರಯೋಜನ ಆಗ್ತಿಲ್ಲ ಅಂತ ಹೇಳ್ತಾರೆ. ಆದರೆ ಇವತ್ತು ನಾವು ಹೇಳ್ಕೊಡ್ತಕ್ಕಂತಹ ಈ ಒಂದು ನಿಯಮಗಳನ್ನು ಅಥವಾ ಈ ಒಂದು ರಹಸ್ಯಗಳನ್ನ ನೀವು ಪಾಲನೆ ಮಾಡಿದ್ದ ಆದಲ್ಲಿ ಸುಪ್ರೀಂ ಕೋರ್ಟ್ ದೇವರು ಇಲ್ಲದೇ ಇದ್ರೂ ಕೂಡ ನಿಮಗೆ ನಿಮ್ಮ ಜಾತಕ ರೀತಿ ಇರತಕ್ಕಂತಹ ಗ್ರಹಗಳ ದೇವರುಗಳು ನಿಮ್ಮನ್ನು 100% ಕಾಪಾಡ್ತಾರೆ. ಯಾಕಂದರೆ ನಾವು ಯಾವುದರ ಒಂದು ಅನುಷ್ಠಾನವನ್ನು ಮಾಡ್ಕೊಳ್ತೀವಿ, ಆ ಅನುಷ್ಠಾನ ನಮ್ಮ ಗ್ರಹಗತಿಗಳಿಗೆ ಸಂಬಂಧಪಟ್ಟಂಥ ಅನುಷ್ಠಾನವಾಗಿದ್ದರೆ ಅದು ಪೂರಕವಾಗಿ ಕೆಲಸ ಮಾಡ್ತದೆ. ಆ ಅನುಷ್ಠಾನಕ್ಕೆ ಸಂಬಂಧ ಪಡೆದಿರತಕ್ಕಂತಹ ದೇವರು ದೇವತೆ ಆಗಿದ್ದರೆ ಅದು ಪೂರಕವಾಗಿ ಕೆಲಸ ಮಾಡೋದಿಲ್ಲ, ಆವಾಗ ನಮಗೆ ಫಲಿತಾಂಶ ಬರೋದಿಲ್ಲ. ಫಲಿತಾಂಶ ಬಂದಿಲ್ಲ ಅಂತೇಳಿ ದೇವರಿಲ್ಲ ಅಂತ ಅರ್ಥ ಅಲ್ಲ, ಫಲಿತಾಂಶ ಬಂದಿದೆ ದೇವರು ಇದ್ದಾನೆ ಅಂತ ಅರ್ಥ ಅಲ್ಲ. ಆದರೆ ನಾವು ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಾ ಇದ್ದೀವಿ, ಅದರ ಸರಿಯಾದಂಥ ಕನೆಕ್ಟಿವಿಟಿ ನಾವು ತಗೊಂಡಿಲ್ಲ ಅಂತಕ್ಕಂಥದ್ದು ಇಲ್ಲಿ ಭಾಳ ಸ್ಪಷ್ಟ ನಿಮ್ಮ ಮನವರಿಕೆ ಆಗ್ತದೆ. ಆಗ ಇದ್ದಾಗ ನಮಗೆ ಕುಲದೇವರು ಇಲ್ಲ ಅಥವಾ ಕುಲದೇವರು ಇದ್ದರೂ ಕೂಡ ನಾವು ನೆಕ್ಸ್ಟ್ ಯಾವ್ಯಾವ ದೈವಗಳನ್ನು ನಾವು ಮೊರೆ ಹೋಗಬಹುದು ಅಂತಕ್ಕಂತಹ ಜಿಜ್ಞಾಸೆ ಗೊಂದಲ ನಿಮ್ಮಲ್ಲಿ ಇತ್ತು ಅಂದರೆ ಇವತ್ತಿನ ಕಾರ್ಯಕ್ರಮವನ್ನು ಮಿಸ್ ಮಾಡದೆ ನೀವು ನೋಡಬೇಕು. ಯಾಕಂದರೆ ಈ ಜಾತಕ ಅಂತಕ್ಕಂಥದ್ದು, ಜನ್ಮ ಸಂಖ್ಯೆ, ಭಾಗ್ಯ ಸಂಖ್ಯೆ ಅಂತಕ್ಕಂಥದ್ದು, ನಕ್ಷತ್ರ ಅಂತಕ್ಕಂಥದ್ದು ಭಾಳ ಪ್ರಧಾನವಾಗಿ ನಮ್ಮನ್ನು ಆಳ್ತವೆ ಅನ್ನೋದ್ರ ಬಗ್ಗೆ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಕರೆಕ್ಟ್, ನನಗೆ ಇದೇ ಸಂಖ್ಯೆ ಫಾಲೋ ಮಾಡ್ತಾ ಇದೆ, ಇದೇ ಸಂಖ್ಯೆ ನಾನು ಫಾಲೋ ಮಾಡ್ತಾ ಇದೆ, ನೀವು ಹೇಳಿದ್ದು ಕರೆಕ್ಟು, ನನ್ನ ಇದು ಆಪೋಸಿಟ್ ನಂಬರು, ಇದು ನನ್ನ ಲಕ್ಕಿ ನಂಬರು, ನಾನು ಫಾಲೋ ಮಾಡ್ತಾ ಇದೆ ಅಂತೇಳಿ ಭಾಳ ಜನ ಇವತ್ತು ಮಾತಾಡ್ಕೊಳ್ತೀರಿ. ಅಪ್ಪಂದು ಅದೇ ನಂಬರು, ಅಮ್ಮಂದು ಅದೇ ನಂಬರು, ಮಕ್ಕಳದ್ದು ಅದೇ ನಂಬರು, ನಾನು ಮದುವೆ ಆಗಿದ್ದು ಅದೇ ನಂಬರು ಅಂತ ಇವತ್ತು ಮಾತಾಡ್ಕೊತೀರಿ. ಅಲ್ಲಿಗೆ ಅರ್ಥ ಏನು? ಒಂದು ಗ್ರಹ ನಿಮ್ಮನ್ನು ಹಿಂಬಾಲಿಸಿದೆ ಅಂತ. ಇಲ್ಲಿ ಸಂಖ್ಯೆಗಳು ಎಲ್ಲರನ್ನೂ ಒಂದಲ್ಲ ಒಂದು ರೀತಿಯಲ್ಲಿ ಹಿಂಬಾಲಿಸ್ತಾನೆ ಇರ್ತೈತೆ. ಆ ಹಿಂಬಾಲಿಸಿ ಸಿಗಬೇಕೆ ಈ ಸಂಖ್ಯಾಶಾಸ್ತ್ರದ ಕಾರ್ಯಕ್ರಮ ನೋಡಿಕೊಂಡಾಗ ನೀವು ಹೇಳಿದ್ದು ಸತ್ಯ, ನಂದು ಮನೆ ನಂಬರು ಅಷ್ಟೇ, ನನ್ನ ಮದುವೆಯಾಗಿ ಡೇಟ್ ಅಷ್ಟೇ, ನನ್ನ ವಾಹನ ಸಂಖ್ಯೆ ಅಷ್ಟೇ ಇದೆ, ನನ್ನ ಅಕೌಂಟ್ ನಂಬರ್ ಅಷ್ಟೇ ಇದೆ, ನನ್ನ ಮೊಬೈಲ್ ನಂಬರ್ ಇಷ್ಟೇ ಇದೆ, ಇದು ಹೇಗೆ ಸಾಧ್ಯ? ಇದೆಲ್ಲ ಸಾಧ್ಯವ? ಈ ವೈಜ್ಞಾನಿಕ ಯುಗದಲ್ಲೂ ಕೂಡ ಇವೆಲ್ಲ ಸಾಧ್ಯವ ಅಂತಂದರೆ, ವೈಜ್ಞಾನಿಕ ಯುಗದಲ್ಲಿ ಆಳ್ತಕ್ಕಂಥದ್ದು ಮನುಷ್ಯರಲ್ಲ, ಗ್ರಹಗಳೇ. ಪ್ರತಿಯೊಂದು
ಅಣುವನ್ನು ಕಾಪಾಡ್ತಕ್ಕಂಥದ್ದು, ಅಣುವನ್ನು ನಡೆಸ್ತಕ್ಕಂಥದ್ದು, ಅಣುವನ್ನು ನಿಯಂತ್ರಣ ಮಾಡ್ಕೊಡ್ತಕ್ಕಂಥದ್ದು ಗ್ರಹಗಳು, ಪಂಚಭೂತಗಳು. ಅಲ್ಲಿಗೆ ಪಂಚಭೂತ ಸ್ವರೂಪಿಯಾಗಿರ್ತಕ್ಕಂಥ ನವಗ್ರಹಗಳು ಅವರವರ ಕರ್ಮಾನುಸಾರ ಅವ್ರನ್ನ ಫಾಲೋ ಮಾಡ್ತಾ ಇದೆ, ಹಿಂಬಾಲಿಸಿದೆ ಅಂತಂದಾಗ ನಾವು ಅದನ್ನು ಗುರ್ತಿಟ್ಕೋಬೇಕು ಎರಡು ಬಗೆಯಾಗಿ, ಒಂದು ನೆಗೆಟಿವ್, ಒಂದು ಪಾಸಿಟಿವ್. ನೆಗೆಟಿವ್ ಅಂದ ತಕ್ಷಣ ನಂಬರ್ 8 ಫಾಲೋ ಮಾಡ್ತಾ ಇದೆ, ನನಗೆ ನೆಗೆಟಿವ್ ಅಂತ ಅನ್ಕೊಳಕ್ ಹೋಗಬೇಡಿ. ನಂಬರ್ 4 ಅಶುಭಕಾರಕ ಸಂಖ್ಯೆ, ನಂಬರ್ 4 ಫಾಲೋ ಮಾಡ್ತಾ ಇದೆ ಅಂತಂದ್ರೆ ನಂಬರ್ 4 ನನಗೆ ಅಶುಭ ಸಂಖ್ಯೆ ಅಂತ ಅನ್ಕೊಳ್ಳೋದಲ್ಲ. ಯಾಕಂದ್ರೆ ಎಲ್ಲಾ ಗ್ರಹಗಳು ಶುಭಕಾರಕ, ಎಲ್ಲಾ ಗ್ರಹಗಳು ಅಶುಭಕಾರಕ. ಈಗ ಸೂರ್ಯ ಬೆಳಕು ಕೊಡ್ತಕ್ಕಂಥ ದೈವ ಅಂತ ಹೇಳ್ತೀವಿ, ಬೆಳಕನ್ನ ಕೊಡ್ತಕ್ಕಂಥ ಶಕ್ತಿ, ಅವನಿಂದ ಪ್ರಪಂಚವೇ ನಡೆಯೋದಿಲ್ಲ ಅಂತ ಹೇಳ್ತೀವಿ. ಆದರೆ ಎಷ್ಟು ಜನಕ್ಕೆ ಕಣ್ಣೇ ಇಲ್ವೇ? ಆ ಬೆಳಕು ನೋಡೋದಕ್ಕೆ ಕಣ್ಣೇ ಇರೋದಿಲ್ವೇ? ಯಾಕಂದ್ರೆ ಆ ಕಣ್ಣಿಗೆ ಅಧಿಪತಿಯಾಗಿರ್ತಕ್ಕಂಥನೇ ಸೂರ್ಯದೇವ. ಈ ಥರ ಒಂದು ಲೆಕ್ಕಾಚಾರ ಮಾಡಿಕೊಂಡಾಗ ಅವರವರ ಕರ್ಮಾನುಸಾರ ಎಲ್ಲಾ ಗ್ರಹಗಳು ಉಚ್ಚವಾಗಿರ್ತಕ್ಕಂತಹ ಶುಭಕಾರಕವಾಗಿರ್ತಕ್ಕಂಥ ಗ್ರಹಗಳು ಅಶುಭಕಾರಕವಾಗಿ ಕೆಲಸ ಮಾಡ್ತವೆ, ಅಶುಭಕಾರಕ ಆಗಿರ್ತಕ್ಕಂತಹ ಗ್ರಹಗಳು ಶುಭಕಾರಕ ಗ್ರಹಗಳ ಕೆಲಸ ಮಾಡ್ತವೆ. ಇದನ್ನ ಅರ್ಥ ಮಾಡ್ಕೋಬೇಕು. ಸರಿ, ಇದೆಲ್ಲ ಆಯ್ತು, ಕರೆಕ್ಟ್, ನೀವು ಹೇಳಿದೆಲ್ಲ ಒಪ್ಕೊಂಡ್ವಿ. ಆದರೆ ಇಲ್ಲಿ ಅಶುಭಕಾರಕ ಅಂತ ಇಟ್ಕೊಳ್ಳಿ ಅಥವಾ ಶುಭಕಾರಕ ಅಂತ ಇಟ್ಕೊಳ್ಳಿ. ಅಶುಭಕಾರಕ ನನಗೆ ಫಾಲೋ ಮಾಡ್ತಾ ಇದೆ, ನನಗೆ ಹಿಂಬಾಲಿಸ್ತಾ ಇದೆ ಅಂತಂದಾಗ ನಾನು ಹಲವಾರು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀನಿ ಅಂತ ನೀವು ತಿಳ್ಕೊಂಡಿದ್ದಾಗ ಇದಕ್ಕೆ ಪರಿಹಾರ ಏನು ಅಂತಕ್ಕಂಥ ನಿಮ್ಮ ಮನಸ್ಸಿಗೆ ಬರ್ತದೆ. ಆ ಪರಿಹಾರ ಅಂತಕ್ಕಂಥದನ್ನ ನಾವು ಇವತ್ತು ಹೇಳ್ಕೊಡ್ತೀವಿ. ಕುಲದೈವ ಇರಲಿ, ಇಲ್ಲದೆ ಇರಲಿ, ಇಷ್ಟ ದೈವ ಇರಲಿ, ಇಲ್ಲದೆ ಹೋಗಲಿ, ಮೊರೆ ಹೋಗಿರ್ತಕ್ಕಂಥ ದೈವ ಇರಲಿ, ಹೋಗದೆ ಇರಲಿ, ಆದರೆ ಇಲ್ಲಿ ನಮ್ಮ ಜನ್ಮ ಸಂಖ್ಯೆಯ ದೇವತೆಗಳನ್ನು ನಾವು ಆರಾಧನೆ ಮಾಡ್ಕೊಳ್ತಾ ಬಂದರೆ ಅದ್ಭುತವಾಗಿರ್ತಕ್ಕಂಥ ಫಲಿತಾಂಶಗಳನ್ನ ನೋಡ್ತೀವಿ. ನಮ್ಗೆ ಯಾರಿಗೂ ಗೊತ್ತಿಲ್ಲ, ನಾನೀಗ 1, 10, 19, 28 ತಾರೀಕಲ್ಲಿ ಹುಟ್ಟಿದ್ದೀನಿ. ಈ ಗ್ರಹವನ್ನು ಆಳ್ತಕ್ಕಂಥ ಸಂಖ್ಯೆ ಗ್ರಹ ಬಂದು ಸೂರ್ಯಗ್ರಹ ಅಂತ ಹೇಳ್ತೀವಿ, ರವಿ. ಈ ರವಿ ಅಥವಾ ಸೂರ್ಯ ನನಗೆ ಪಾಸಿಟಿವ್ ಆಗಿದನೋ ನೆಗೆಟಿವ್ ಆಗಿದನೋ ಅಂತ ಯಾಕೆ ಗೊತ್ತಾಗ್ತದೆ? ನಿಮಗೆ ಗೊತ್ತಾಗಲ್ಲ. ನಾನಾಗ್ಲಿ ಕಣ್ಣೆ ಕಿತ್ಕೊಂಡ್ಬಿಟ್ಟಿರ್ತಾರೆ, ಬೆಳಕಿರಲ್ಲ, ಅವ್ನು ಬೆಳಕನ್ನು ನೋಡೋಕ್ಕಾಗತ್ತೆ ಅಂತೇಳಿ. ಆಗಿದ್ದಾಗ ಈ ಸೂರ್ಯನ ಸಂಖ್ಯೆ ಅಂತ ತಗೊಂಡಾಗ ಅದಕ್ಕೊಂದು ಅಧಿದೇವತೆ ಅಂತ ಇರ್ತಾರೆ. 2, 11, 20, 29 ಇದು ಚಂದ್ರನ ಸಂಖ್ಯೆ. ಚಂದ್ರ ಜಲತತ್ವ ಇರತಕ್ಕಂತಹ ಗ್ರಹ, ಮನಸ್ಸಿನ ಕಾರಕ, ತಾಯಿ. ಇವೆಲ್ಲ ತಗೊಂಡಾಗ ಈ ಚಂದ್ರನನ್ನು ರೂಲ್ ಮಾಡ್ತಕ್ಕಂಥ ಒಂದು ದೇವತೆ ಇರ್ತದೆ. ಆ ದೇವತೆ ಯಾರು? 3, 12, 21, 30 ಇದು ಗುರುವಿನ ಸಂಖ್ಯೆ. ಗುರುವಿನ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಯಾವುದು ಅಥವಾ ಆ ಸಂಖ್ಯೆ ಅಧಿಪತಿಯಾಗಿರ್ತಕ್ಕಂಥ ದೈವ ಯಾವುದು ಅದು ಒಂದಿರ್ತದೆ. ಈ ರೀತಿ ಶಾಸ್ತ್ರಬದ್ಧವಾಗಿ ಹೇಳ್ತಕ್ಕಂಥ ಲೆಕ್ಕಾಚಾರಗಳು ಯಾಕೆ ನಮಗೆ ಅನ್ವಯ ಆಗುತ್ತೆ, ಯಾಕೆ ನಮಗೆ ಪೂರಕ ಕೆಲಸ ಮಾಡ್ತೇವೆ ಅಂತಂದ್ರೆ ನೀವೆಲ್ಲ ಸೇರಿ 1ನೇ ತಾರೀಕಿಂದ 31ನೇ ತಾರೀಕು ಒಳಗಡೆ ಹುಟ್ಟಬೇಕು. ಅಲ್ಲಿಗೆ 1ನೇ ಸಂಖ್ಯೆಯಲ್ಲಿ ನೀನು ಹುಟ್ಟಿದ್ಯಾ ಅಂತಂದಾಗ 1, 10, 19, 28 ಅಂತಕ್ಕಂಥ ಸಂಖ್ಯೆಯನ್ನ ನಾವು ಸೂರ್ಯಗ್ರಹ ಆಡಳಿತ ಇರ್ತಕ್ಕಂಥ ಗ್ರಹ ಅಂತ ನಾವು ಹೇಳ್ತೀವಿ. ಅಲ್ಲಿಗೆ ಬೈ ಬರ್ತ್ ನಿಮಗೆ ಸೂರ್ಯ ಉಚ್ಚವಾಗಿದ್ರು ಕೂಡ ಕಾಲಮಾನ ದೇಶದಲ್ಲಿ ಕೆಲವೊಂದು ಕಾಲಮಾನದಲ್ಲಿ ಸೂರ್ಯ ನೀಚನ ಕೆಲಸ ಮಾಡಿಬಿಡ್ತಾನೆ. ಇದು ಎಷ್ಟೋ ಜನಕ್ಕೆ ಈ ಸೀಕ್ರೆಟ್ ಗೊತ್ತಿಲ್ಲ ಅಂತ ಅನ್ಕೊಂತೀನಿ. ನಾನು 1ನೇ ನಂಬರು, ನಾನಂದ್ರೆ ಸರ್ಕಾರ, ನಾನಂದ್ರೆ ನಾಯಕ, ನಾನಂದ್ರೆ ರೂಲರ್, ನಾನಂದ್ರೆ ಡಾಮಿನೇಟಿಂಗ್, ನನ್ನ ಮುಂದೆ ಯಾರು ಇಲ್ಲ, ನಾನೇ ರಾಜ ಅಂತ ಬಹಳ ಜನ ಮೆರಿತಾ ಇರ್ತಾರೆ. ಆದರೆ ಆ ಸೂರ್ಯನು ನೀಚನಾಗ್ಬಿಡ್ತಾನೆ, ಸೂರ್ಯ ಬಲ ಕಳ್ಕೊಳ್ತಾನೆ ಅಂತಕ್ಕಂಥದ್ದು ಎಷ್ಟು ಜನಕ್ಕೆ ಗೊತ್ತಿಲ್ಲ. ನಾವೀಗಾಗಲೇ ಹಿಂದಿನ ಕಾರ್ಯಕ್ರಮ ಹೇಳಿದ್ವಿ, ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಅಂತ. ಹೊರಗಡೆ ನೋಡೋದಕ್ಕೆ ಬಹಳ ಸ್ಟ್ರಾಂಗ್ ಆಗಿರ್ತಾರೆ, ಒಳಗಡೆ ವೀಕ್ ಆಗಿರ್ತಾರೆ. ಒಳಗಡೆ ತುಂಬ ಸ್ಟ್ರಾಂಗ್ ಇರ್ತಾರೆ, ನೋಡೋದಕ್ಕೆ ವೀಕ್ ಆಗಿ ಕಾಣ್ತಾರೆ ಅಂತೇಳಿ. ಅಲ್ಲಿಗೆ ಆ ವೀಕ್ ಆಗಿರೋದು, ವೀಕ್ ಆಗದೆ ಇರೋದು ಒಬ್ಬ ವ್ಯಕ್ತಿ ನೋಡಿದ್ರೆ ನಮ್ಗೆ ಅನಿಸ್ತದೆ, ಎಸ್ ಕರೆಕ್ಟ್, ನೀವು ಹೇಳಿದ್ದು ನಿಜ, ನನ್ನಲ್ಲೂ ಇದೆ ಅಂತೇಳಿ. ಹಾಗೆಯೇ ನಾನು 1ನೇ ತಾರೀಕು ಹುಟ್ಟಿದ್ರು ಕೂಡ 1ನೇ ತಾರೀಕು ನನ್ನ ಬರ್ತ್ ಟೈಮ್ನಲ್ಲಿ ಶುಭಕಾರಕವಾಗಿ ಕೆಲಸ ಮಾಡಬಹುದು, ಇಲ್ಲ ನಾನು ಹೇಳಲ್ಲ. ಆದರೆ ಅದು ಎಲ್ಲ ಟೈಮಲ್ಲಿ ಹುಟ್ಟಿದಾಗಿಂದ ಸಾಯೋವರು ಕೂಡ ಅದು ಬಲಶಾಲಿಯಾಗಿರಲ್ಲ, ಇದು ಜ್ಞಾಪಕ ಇಟ್ಕೊಳ್ಳಿ. ಆದರೆ ಇಲ್ಲಿ ಸೂರ್ಯಗ್ರಹ ಬರ್ತ್ ಟೈಮಲ್ಲಿ ಉಚ್ಚವಾಗಿತ್ತು, ಈಗ ನೀಚವಾಗಿದೆ, ಅದರ ಬಲ ಇಲ್ಲ ಅಂದಾಗ ನಾನೇನೋ ಒಂದು ಸರ್ಕಾರಿ ಕೆಲಸದಲ್ಲಿದ್ದೀನಿ, ನಾನೇನೋ ಲೀಡರ್ ಆಗಿದ್ದೀನಿ, ನಾನು ಯಾವುದೋ ಒಂದು ವ್ಯವಸಾಯ ಮಾಡ್ತಾ ಇದ್ದೀನಿ, ನಾನು ಯಾವುದೋ ಕಂಪ್ನಿ ನಡೆಸ್ತಾ ಇದ್ದೀನಿ, ಅಥವಾ ನಾನು ಯಾವುದೋ ವ್ಯಾಪಾರ ಮಾಡ್ತಾ ಇದ್ದೀನಿ, ನನಗೆ ಏನೋ ಒಂದು ರೀತಿ ಚೈತನ್ಯ ಇಲ್ದಂಗೆ ಆಗಿದೆ, ಮೊದಲ ಥರ ನನಗೆ ಬಿಸ್ನೆಸ್ ನಡೀತಾ ಇಲ್ಲ, ಈಗೇನು ಮಾಡೋದು? ಯಾರನ್ನೋ ಕೇಳಿದ್ರೆ ಸೂರ್ಯ ನೀಚನಾಗ್ಬಿಟ್ಟಿದ್ದಾನಪ್ಪ, ಸೂರ್ಯನ ಬಲ ಅಂತ ಹೇಳಿಲ್ಲ ಅಂತ ಹೇಳ್ತಾರೆ. ಏನು ಮಾಡೋದು ಅಂತ ನೀವು ಕೇಳ್ತೀರಾ. ಯಾಕೆ ನಿಮ್ಗೆ ಗೊತ್ತಿರಲ್ಲ ಈ ಸೀಕ್ರೆಟು. ಈಗೂ ಉಂಟಾ ಅಂತ ಭಾಳ ಜನ ಕೇಳ್ತೀರಾ. ಎಸ್, ಈಗೂ ಉಂಟು. ಯಾಕಂದರೆ ಹುಟ್ಟಿದಾಗ ಬರ್ತಕ್ಕಂಥ ಗ್ರಹಗಳು ಕೆಲವು ವಿಶೇಷವಾಗಿ ನೆಗೆಟಿವ್ ಕೆಲಸ ಮಾಡ್ಬೋದು, ಕೆಲವು ಪಾಸಿಟಿವ್ ಕೆಲಸ ಮಾಡ್ಬೋದು.
ಯಾವುದು ನೆಗೆಟಿವ್ ಯಾವುದು ಪಾಸಿಟಿವ್ ಅಂತ ನಿಮ್ಗೆ ಗೊತ್ತೇ ಇರಲ್ಲ. ಅದು ಜಾತಕ ನೋಡ್ಕೊಂಡು ಮಾತ್ರ ಗೊತ್ತಾಗ್ತದೆ, ಎಲ್ಲರೂ ಗೊತ್ತಾಗೋದಿಲ್ಲ ಅದು. ಆದರೆ ಇವತ್ತು ನಾವು ತಿಳಿಸ್ಕೊಡ್ತಕ್ಕಂಥ ದೈವದ ಮೊರೆಯನ್ನ ಟೈಮ್ ಚೆನ್ನಾಗಿರಲಿ ಚೆನ್ನಾಗಿ ಇಲ್ಲದೆ ಇರಲಿ, ಸೂರ್ಯ ಉಚ್ಚವಾಗಿರಲಿ ಸೂರ್ಯ ನೀಚವಾಗಿರಲಿ, ನೀವು ಆರಾಧನೆ ಮಾಡ್ಕೊಳ್ತಾ ಬಂದರೆ, ಅಂದರೆ ನಿಮ್ಮ ಜನ್ಮ ಸಂಖ್ಯೆಯ ದೇವರನ್ನ ನೀವು ಆರಾಧನೆ ಮಾಡ್ಕೊಳ್ತಾ ಬಂದರೆ, ಯಾವ ಗ್ರಹ ಯಾವಾಗಾದ್ರೂ ನೀಚವಾಗಲಿ ಯಾವಾಗಾದ್ರೂ ಉಚ್ಚವಾಗಿರಲಿ. ಯಾಕಂದ್ರೆ ನಮಗೆ ಜಾತಕ ಎಲ್ಲ ಬರ್ಸೋ ಪೇಷನ್ಸ್ ಇಲ್ಲ, ಎಷ್ಟೋ ಜನಕ್ಕೆ ಜಾತಕ ಮೇಲೆ ನಂಬಿಕೆ ಇಲ್ಲ, ಎಷ್ಟೋ ಜನಕ್ಕೆ ಜಾತಕವನ್ನು ಫಾಲೋ ಅಪ್ ಮಾಡೋತಕ್ಕಂಥ ಮನಸ್ಥಿತಿ ಇಲ್ಲ. ಯಾವ ಮನುಷ್ಯರಾಗಿ ಹುಟ್ಟಿದ್ದೀವಿ ಎಲ್ಲ ನಡೆಯುತ್ತೆ ಅಂತಕ್ಕಂಥ ಒಂದು ಮನೋಭಾವನೆ, ಇದು ಬಹಳ 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 ತಪ್ಪಿದು. ಆದರೆ ಅದನ್ನು ಅನುಸರಣೆ ಮಾಡಬೇಕು ಅಂದಾಗ ಪ್ರಾಕ್ಟಿಕಲ್ ಆಗಿ ಯಾರಿಗೂ ಸಾಧ್ಯ ಇಲ್ಲವೇ ಇಲ್ಲ. ಆ ಕ್ಷಣ ಟೈಮ್ ಏನೋ ಕಷ್ಟ ಬಂತ, ಏನೋ ಸಮಸ್ಯೆ ಬಂತ, ಜಾತಕ ತೋರಿಸ್ಕೊಂಡ ಸರಿ ಮಾಡ್ಕೊಂಡ ಮತ್ತೆ ಬಿಟ್ಟಾಗ್ತಾ. ಈ ರೀತಿ ಮನೋಭಾವನೆ ಇರ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ನಾವು ಹೇಳ್ತಕ್ಕಂತಹ ಈ ಸಂಖ್ಯೆಗಳು ಮತ್ತು ದೇವರುಗಳು ಅಂತಕ್ಕಂಥ ಒಂದು ಭಾಗ ಇದೆಯಲ್ಲ, ಬಹಳ 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 ಉಪಯೋಗ ಆಗ್ತದೆ. ಏನು ಉಪಯೋಗ, ಯಾವ ರೀತಿ ಯಾವ ದೈವನ ಆರಾಧನೆ ಮಾಡಬೇಕು ಅಂತ ತಗೊಂಡಾಗ 1, 10, 19, 28 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಸೂರ್ಯ ಗ್ರಹ. ಸೂರ್ಯ ಪ್ರತ್ಯಕ್ಷ ದೈವ ಅಂತ ನಾವು ಕರಿತೀವಿ. ಎಷ್ಟೋ ಜನ ಈ ತಾರಕಲಿರ್ತಕ್ಕಂಥವ್ರು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಒಂದು ಕಡ್ಡಿ ಹಚ್ಚಿ ಪೂಜೆ ಮಾಡಿ ಸೂರ್ಯದೇವನಿಗೆ ಒಂದು ತಾಮ್ರದ ಪಾತ್ರೆಯಲ್ಲಿ ಅರ್ಘ್ಯವನ್ನು ಬಿಡಿ ಅಂತ ಹೇಳಿ ಬಹಳಷ್ಟು ಕಡೆ ಹೇಳಿದ್ರು ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಇಲ್ಲ. ಇದನ್ನು ಯಾಕೆ ಹೇಳ್ತಾರೆ, ಇದನ್ನು ಯಾಕೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಮನಸ್ಥಿತಿ ಇಲ್ಲ. ಯಾಕಂದ್ರೆ ನಾನು ಹುಟ್ಟುಬಿಟ್ಟಿದ್ದೀನಿ, ನಾನೇ ಸೂರ್ಯ, ನಾನೇನಕ್ಕೆ ಅವನು ಸೂರ್ಯನ ಪೂಜೆ ಮಾಡಬೇಕು ಅಂತ ಹೇಳ್ತೀರಾ. ನೀವು ಸೂರ್ಯನ ಸಂಖ್ಯೆಯಲ್ಲಿ ಹುಟ್ಟಿದ್ರು ಕೂಡ ನೀವು ಸೂರ್ಯ ಅಲ್ಲ, ಸೂರ್ಯನ ಅಂಶ, ಸೂರ್ಯನ ಕಂಟ್ರೋಲಲ್ಲಿ ನೀವು ಇರ್ತೀರಾ ಅಂತಕ್ಕಂಥ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು. ಅಲ್ಲಿಗೆ ಸೂರ್ಯನ ಕಂಟ್ರೋಲ್ ನೀವು ಇದ್ದೀರಾ ಅಂತಂದಾಗ ನಿಮ್ಮ ಗ್ರಹಗತಿಗಳ ಮಾರ್ಪಡಿಕೆಯಿಂದ ಒಂದು ಕಾಲಮಾನದಲ್ಲಿ ಸೂರ್ಯನು ಕೂಡ ನಿಮ್ಮ ಕೈ ಬಿಟ್ಬಿಡ್ತಾನೆ. ಇದಕ್ಕೆ ಸೂರ್ಯ ನೆಗೆಟಿವ್, ಸೂರ್ಯನ ಬಲ ಇಲ್ಲ, ನಿಮಗೆ ಸೂರ್ಯನಿಂದ ಸಿಗ್ತಕ್ಕಂಥ ಫಲಗಳಿಂದ ವಂಚಿತರಾಗಿದ್ದೀರಾ ಅಂತೇಳಿ ಬಹಳ ಸ್ಪಷ್ಟವಾಗಿ ಜ್ಯೋತಿಷಾಸ್ತ್ರ ಹೇಳ್ಬಿಡ್ತದೆ. ಇದು ಅನುಭವಿಸ್ಕೋಬೇಕಾ ಅಥವಾ ಇದರಿಂದ ಹೊರಗಡೆ ಬರೋದಕ್ಕೆ ಬೇರೆ ಏನಾದರೂ ಪರಿಹಾರ ಮಾರ್ಗ ಇದೆಯಾ ಅಂದರೆ ಖಂಡಿತ ಇದೆ. ಅದೇ ಗಾಡ್ಸ್ ಅಂಡ್ ನಂಬರ್ಸ್, ದೇವರು ಮತ್ತು ಸಂಖ್ಯೆಗಳು ಅಥವಾ ಸಂಖ್ಯೆಗಳು ಮತ್ತು ದೇವರುಗಳು. ಇದು ನಮ್ಮ ಜನ್ಮ ಸಂಖ್ಯೆಯ ದೇವರುಗಳನ್ನು ನಾವು ಆರಾಧನೆ ಮಾಡ್ಕೊಳ್ತಾ ಬಂದರೆ ಸೂರ್ಯ ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ನಮಗೆ ಕಾಲಮಾನದ ಇದೇ ಬೇಡ. ನಾವು ಯಾರು ಮೊರೆ ಹೋಗಿದ್ದೀವಿ, ಸುಪ್ರೀಂ ಆ ದೈವದ ಮೊರೆ ನಾವು ಹೋಗಿದ್ದೀವಿ. ಆ ದೈವದ ಮೊರೆ ಹೋದಾಗ ಆ ದೈವವನ್ನು ನಾವು ಅನುಸರಣೆ ಮಾಡ್ಕೊಳ್ತಾ ಬಂದರೆ ಯಾವ ಗ್ರಹ ನೀಚವಾಗಿರಲಿ ಯಾವ ಗ್ರಹ ಉಚ್ಚವಾಗಿರಲಿ ಅದರ ವ್ಯತ್ಯಾಸ ನಮಗೆ ಗೊತ್ತೇ ಆಗೋದಿಲ್ಲ. ಇದು ಆ ಗಾಡ್ ಪವರ್, ಆ ದೇವರ ಶಕ್ತಿ. ಆಗಿದ್ದಾಗ ಆ ದೇವರ ಶಕ್ತಿ ಹೇಗೆ ನಾವು ಬಳಸ್ಕೊಳ್ಳೋದು, ಆ ದೇವರುಗಳು ಯಾರು, ವೆಯ್ಟ್ ಮಾಡ್ತಾರೆ, ಹೇಳ್ಕೊಡ್ತೀನಿ. ನಿಮ್ಮ ಕುಟುಂಬದ ದೈವ ಇರಲಿ ಇಲ್ಲದೆ ಇರಲಿ, ಇರಲೇಬೇಕು ಅಂತ ಜ್ಯೋತಿಷಾಸ್ತ್ರ ಹೇಳ್ತದೆ. ಇರಲಿ ಇಲ್ಲದೆ ಹೋಗಲಿ, ನೀವು ನಿಮ್ಮ ಜನ್ಮ ಸಂಖ್ಯೆಗಳ ದೇವತೆಗಳನ್ನು ಆರಾಧನೆ ಮಾಡ್ಕೊಳ್ತಾ ಬಂದರೆ ನೀವು ಯಾವುದ್ಯಾವುದೋ ದೇವರ ಮೊರೆ ಹೋಗೋ ಅವಶ್ಯಕತೆ ಇಲ್ಲ. ಅದರಿಂದ ಆ ದೈವದ ಮೊರೆ ಹೋಗ್ಬೇಕು ಅಂದಾಗ ಯಾವ ದೈವ ಅಂತಕ್ಕಂಥ ಗೊಂದಲ ನಿಮಗಾಗಿದ್ರೆ, ಯಾರ್ಯಾರು 1, 10, 19, 28 ಈ ತಾರೀಕಿನಲ್ಲಿ ಯಾರು ಜನಿಸಿದ್ದೀರಾ ಇವರ ಆರಾಧ್ಯ ದೈವ ಬಂದು ಮೊದಲನೇದಾಗಿ ಸೂರ್ಯ ಭಗವಾನ್. ದೈವ ಸಂಬಂಧಪಟ್ಟ ಲೆಕ್ಕಾಚಾರ ನೋಡೋಕೆ ಹೋದಾಗ ಶಿವ ಭಗವಾನ್, ಶಿವನನ್ನ ಯಾರು ಆರಾಧನೆ ಮಾಡ್ಕೊಳ್ತಾ ಬರ್ತೀರಾ, ನಾನು ಆಗಲೇ ಹೇಳಿದಾಗ ಮೊದಲನೇ ಭಾಗದಲ್ಲಿ ಸೂರ್ಯ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಸೂರ್ಯನ ಅನುಗ್ರಹ ಅಥವಾ ಶಿವನ ಅನುಗ್ರಹ ನಿಮ್ಮ ಮೇಲಿದ್ರೆ ಯಾವ ಗ್ರಹಗಳು ನಿಮಗೆ ಏನನ್ನೂ ಮಾಡಲಾರದು. ಅಂಥ ಅದ್ಭುತವಾಗಿರ್ತಕ್ಕಂಥ ಅನುಗ್ರಹ ನಿಮ್ದಾಗ್ತದೆ. ಹಾಗೆಯೇ 2, 11, 20, 29 ಈ ತಾರೀಕಲ್ಲಿ ಯಾರ್ಯಾರು ಬರ್ತಾ ಇದ್ದೀರಾ, ಇದು ಚಂದ್ರ. ಚಂದ್ರನ ನಾವು ನೇರವಾಗಿ ಆರಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆರಾಧನೆ ಮಾಡ್ತಕ್ಕಂಥ ಒಂದೇ ಒಂದು ಸಮಯ ಯಾವುದು ಅಂತಂದರೆ ಅದು ಹುಣ್ಣಿಮೆ ದಿವಸ ಮಾತ್ರ. ಬೇರೆ ದಿನಗಳಲ್ಲಿ ಏನು ಮಾಡ್ಬೋದು ಅಂತ ನೀವು ಅಂದ್ಕೊಂಡಿದ್ರೆ ಅದಕ್ಕೆ ಬಹಳ ಅದ್ಭುತವಾದ ಉತ್ತರ ಅಂದರೆ ದುರ್ಗಾ ದೇವತೆನ ಆರಾಧನೆ ಮಾಡಬೇಕು. ಈ ಆರಾಧನೆಯನ್ನು ಮಾಡ್ಕೊಳ್ತಾ ಬನ್ನಿ, ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ. ಇನ್ನು 3, 12, 21, 30 ಈ ತಾರೀಕಲ್ಲಿ ಯಾರ್ಯಾರು ಬರ್ತಾ ಇದ್ದೀರಾ, ಈ ತಾರೀಕನ್ನು ಆಳ್ತಕ್ಕಂಥ ಗ್ರಹ ಬಂದು ಗುರು ಗ್ರಹ. ಗುರು ಬಲ ಯಾರಿಗೆ ಬೇಡ, ಎಲ್ಲರಿಗೂ ಬೇಕು. ನಾನು 3, 12, 21, 30 ನಾನು ಹುಟ್ಟುಬಿಟ್ಟಿದ್ದೀನಿ, ನನಗೆ ಗುರುಬಲ ಸಂಪೂರ್ಣ ಇದೆ ಅಂದರೆ ಅದು ಖಂಡಿತ ತಪ್ಪು. ನಾನು ಆಗಲೇ ಹೇಳಿದ್ದೀನಿ, ಕೆಲವೊಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ಗುರುವಿನ ಬಲ ಇರ್ತದೆ, ಕೆಲವು ಪರ್ಟಿಕ್ಯುಲರ್ ಟೈಮ್ ಗುರುವಿನ ಬಲ ಇರಲ್ಲ. ಗುರು ಕೂಡ ಬಲಹೀನ ಆಗ್ತಾನೆ ಅಂತೇಳಿ. ಆಗ ನಾವು ಮಾಡಬೇಕಾದ್ರೂ ಆರಾಧನೆ ಯಾವುದು ಗೊತ್ತಾ, ವಿಷ್ಣು ಭಗವಾನ್ ಆರಾಧನೆ ಮಾಡ್ತಾ ಬರಬೇಕು. ಗುರುಗಳು ಸದ್ಗುರುಗಳನ್ನು ಆರಾಧನೆ ಮಾಡ್ತಾ ಬರಬೇಕು. ಇದು ಎರಡು ಯಾರು ಅನುಸರಣೆ ಮಾಡ್ಕೊಳ್ತಾ ಬರ್ತೀರಾ, ನಿಮ್ಮ ಕಾಲಮಾನದಲ್ಲಿ ಯಾವುದೇ ಗುರು ನೆಗೆಟಿವ್ ಆಗಿರಲಿ ಯಾವುದೇ ಗುರು ಪಾಸಿಟಿವ್ ಆಗಿರಲಿ ನಿಮಗೆ ಏನೂ ಆಗೋದಿಲ್ಲ, ಫಸ್ಟ್ ಕ್ಲಾಸ ಮುಂದೆ ಹೋಗ್ತೀರಾ. ಇನ್ನು 4, 13, 22, 31
ಈ ಸಂಖ್ಯೆ ಆಳ್ತಕ್ಕಂಥ ಗ್ರಹ ಬಂದು ರಾಹು ಗ್ರಹ. ರಾಹು ಭಾಳ ಜನಗಳನ್ನ ಫಾಲೋ ಮಾಡ್ತಾನೆ. ಅದರಿಂದ ಭಾಳ ಜನಕ್ಕೆ ಭಯ, ನನಗೆ ರಾಹು ಅಂತೀರಾ, ನೋಡಿದ್ರೆ ಅವನು ಸರ್ಪ ಅಂತೀರಂತ. ಸರ್ಪ, ರಾಹು ಅಂದರೆ ಸರ್ಪನೇ, ಸರ್ಪರೂಪಿಯೇ ರಾಹು. ಆ ರಾಹುವಿನ ಸಂಖ್ಯೆಯೇ 4. ಅದರಿಂದ ಈ ಒಂದು ಸ್ವಾಮಿಯನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂದಾಗ ಇದರ ಅಧಿದೇವತೆ ಆಗಿರ್ತಕ್ಕಂಥ ಯಾರು ಅಂದರೆ ದುರ್ಗಾ ದೇವತೆನ ಆರಾಧನೆ ಮಾಡಬೇಕು ಭಾನುವಾರ ದಿವಸ. ಇನ್ನು ನೆಕ್ಸ್ಟು ವಿಶೇಷವಾಗಿ 5-14-23 ಈ ತಾರೀಕನ್ನು ಆಳ್ತಕ್ಕಂಥ ಗ್ರಹ ಬಂದು ಬುಧ ಗ್ರಹ. ಬುಧ ಬುದ್ಧಿಕಾರಕ ಅಂತ ಹೇಳ್ತೀವಿ. ಬುದ್ಧಿ ಇದ್ರೆ ಮನಸ್ಸಿರಲ್ಲ, ಮನಸ್ಸಿದ್ರೆ ಬುದ್ಧಿ ಇರೋದಿಲ್ಲ ಅಂತ ಆಗ ಹೇಳ್ತಾ ಇರ್ತೀನಿ. ಆದರೆ ಒಳ್ಳೆ ಮನಸ್ಸಿನ ಜೊತೆಗೆ ಬುದ್ಧಿ ಸ್ವಲ್ಪ ಇತ್ತು ಅಂದರೆ ಅವನು ಭಾಳ ಅದ್ಭುತವಾದ ಜೀವನವನ್ನು ಮಾಡ್ತಾನೆ ಈ ಪ್ರಪಂಚದಲ್ಲಿ. ಆದರೆ ಅದಿಲ್ಲ ಅಂದರೆ ತೊಂದರೆಗಳಾಗ್ತದೆ. ಆ ತೊಂದರೆ ಆಗಬಾರ್ದು ಅಂತಂದರೆ ಈ ತಾರೀಕು ಹುಡ್ತಕ್ಕಂತಹ ವ್ಯಕ್ತಿಗಳು ವಿಶೇಷವಾಗಿ ವಿಷ್ಣು, ಲಕ್ಷ್ಮೀ ವೆಂಕಟೇಶ್ವರ, ರಂಗನಾಥ, ಅನಂತ ಪದ್ಮನಾಭ ಈ ಥರ ವಿಷ್ಣು ಸಂಬಂಧಪಟ್ಟ ದೈವಗಳನ್ನು ಆರಾಧನೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದನ್ನು ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ 7-16-25 ಈ ತಾರೀಕಲ್ಲಿ ಬರ್ತಾಗಿರ್ತಕ್ಕಂಥ ಸಂಖ್ಯೆ ಬಂದು ವಿಶೇಷವಾಗಿ ಕೇತು ಗ್ರಹ. ಕೇತು ನಿಮಗೆಲ್ಲ ಗೊತ್ತು ಏನು ಮಾಡ್ತಾನೆ ಅಂತೇಳಿ. ಆದರೆ ಆ ಕೇತುವಿನ ಸಂಖ್ಯೆಗೆ ನಾವು ಒಂದು ದೈವಶಕ್ತಿ ಅನುಗ್ರಹ ಕೊಡಬೇಕು ಅಂದರೆ ಅದು ಓನ್ಲಿ ಒನ್ ಗಾಡ್, ಪ್ರಥಮ ಪೂಜಿತ ಗಣಪತಿ. ಆ ಪ್ರಥಮ ಪೂಜಿತ ಗಣಪತಿಯನ್ನು ಯಾರು ಆರಾಧನೆ ಮಾಡ್ಕೊಳ್ತಾ ಬರ್ತೀರಾ ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆನೂ ಬರೋದಿಲ್ಲ. ಫಸ್ಟ್ ಕ್ಲಾಸಾಗಿ ಕ್ಲಿಕ್ ಆಗ್ತೀರಾ, ನೋಡ್ಕೊಳ್ಳಿ. ಇನ್ನು ವಿಶೇಷವಾಗಿ 8-17-26 ಶನಿದೇವರು, ಶನಿ ಭಗವಾನ್ ಎಲ್ರಿಗೂ ಗೊತ್ತು. ನಾನು ಶನಿದೇವ್ರ ಪೂಜೆ ಮಾಡ್ತೀನಿ ಅಂತೇಳಿ ಭಾಳ ಜನ ಮೊರೆ ಹೋಗ್ತಕ್ಕಂಥ ಶನಿವಾರ ದಿವಸ ನಾವು ನೋಡಿದ್ದೀವಿ. ಆದರೆ ಎಷ್ಟು ಜನ ಈ ಪೂಜೆಯಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದಾರೆ? ಇಲ್ಲ. ಕಷ್ಟ ಬಂದಾಗ ನೋಡಿರ್ತಾರೆ, ಅದಾದಮೇಲೆ ಅಡ್ರೆಸ್ಗೆ ಇರೋದಿಲ್ಲ. ಅದರಿಂದ ನೀವೇನು ಮಾಡಬೇಕು, ವಿಶೇಷವಾಗಿ ಆಂಜನೇಯನನ್ನು ಆರಾಧನೆ ಮಾಡ್ಕೊಳ್ಬೇಕು ನಿರಂತರವಾಗಿ, ಶಿವನನ್ನು ಆರಾಧನೆ ಮಾಡ್ಕೊಳ್ಬೇಕು, ಅದಾದ ಮೇಲೆ ಕೃಷ್ಣನನ್ನು ಆರಾಧನೆ ಮಾಡಬೇಕು. ಈ 3 ದೈವಗಳನ್ನು ಯಾರು ಆರಾಧನೆ ಮಾಡ್ತೀರಾ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಶನಿ ಅನುಗ್ರಹ ನಿಮ್ದಾಗ್ತದೆ. ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ಇನ್ನು ಕೊನೆಯದಾಗಿ 9-18-27 ಈ ಸಂಖ್ಯೆಗೆ ಅನುಗ್ರಹಪೂರ್ವಕವಾಗಿರ್ತಕ್ಕಂಥ ದೇವತೆ ಯಾರು ಅಂದರೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಸುಬ್ರಹ್ಮಣ್ಯ ದೇವರು, ಒಳ್ಳಿ ಸುಬ್ರಹ್ಮಣ್ಯ ಅಂತ ಕರಿತೀವಿ. ಆ ಒಳ್ಳಿ ಸುಬ್ರಹ್ಮಣ್ಯ ದೇವರನ್ನು ಯಾರು ಆರಾಧನೆ ಮಾಡ್ತಾರೆ ಮಂಗಳನ ಸಮಸ್ತ ದೋಷಗಳು ಕೂಡ ಪರಿಪೂರ್ಣವಾಗಿ ನಿವಾರಣೆ ಆಗೋ ಜೊತೆಗೆ ಮಂಗಳನ ಅನುಗ್ರಹ ನಿಮಗೆ ಆಗ್ತದೆ. ಆದರೆ ಇಲ್ಲಿ ಯಾವುದೇ ಆದಂತಹ ಒಂದು ಗ್ರಹವನ್ನು ನಾವು ಆರಾಧನೆ ಮಾಡ್ಕೋಬೇಕು ಅಂದಾಗ ಅಧಿದೇವತೆಗಳನ್ನ ಯಾಕೆ ತಗೊಳ್ತೀವಿ ಅಂತಂದರೆ ಈ ಒಂದು ಕಾರಣಕ್ಕೋಸ್ಕರನೇ. ಯಾಕಂದರೆ ನಾವು ಯಾವುದೇದೋ ದೇವ್ರುಗಳನ್ನ ಮೊರೆ ಹೋಗ್ತಾ ಇದ್ದೀವಿ. ನಮ್ಮ ದೇವರು ನಮ್ಮಲ್ಲೇ ಇದ್ದಾನೆ, ನಮಗೆ ಗೊತ್ತಿದೆ. ಅದನ್ನು ಬಿಟ್ಬಿಟ್ಟು ನಾವು ಯಾವುದೋ ದೇವ್ರ ಕನೆಕ್ಷನ್ ತೊಗೊಂಡು ಹೋಗೋದಾಗ ಆ ದೇವರ ಒಂದು ಎನರ್ಜಿ, ದೇವರ ಒಂದು ಕನೆಕ್ಟಿವಿಟಿಲಿ ವ್ಯತ್ಯಾಸ ಆದಾಗ ನಾವು ಯಾವುದೋ ದೇವ್ರ ಪೂಜೆ ಮಾಡಿದ್ದು ನಮ್ಗೆ ಯಾವುದೋ ದೇವ್ರ ಪೂಜೆಗೆ ನಮಗೆ ಸೆಟ್ಟೇ ಆಗೋದಿಲ್ಲ. ಅದು ನಮಗೆ ಗೊತ್ತೇ ಆಗಲ್ಲ. ಈ ರೀತಿ ಆಗೋಗುತ್ತಾ, ಈ ರೀತಿ ಆಗೋಗುತ್ತೆ ನಾವು ಹೇಳ್ತಾ ಇರ್ತೀವಿ. ಆದರೆ ನಾವು ಈ ಸಂಖ್ಯೆಗಳ ಮುಖ ಕೊಟ್ಟಿದ್ದೀವಲ್ವಾ, ಇದು ಮೊದಲ ಆದ್ಯತೆ ನೀವು ಮಾಡಬೇಕು. ಸುಪ್ರೀಂ ದೇವ್ರ ಮನೆಗೆ ಇದ್ದೇ ಇರ್ತಾರೆ, ಅವ್ರನ್ನ ಕಂಡುಹಿಡಿಬೇಕು, ಅವ್ರನ್ನ ಸ್ಥಾಪನೆ ಮಾಡ್ಕೋಬೇಕು, ಅವ್ರು ಮೊರೆ ಹೋಗಬೇಕು ವರ್ಷಕ್ಕೊಂದ್ಸರಿ. ಆದರೆ ಈ ದೈವಗಳನ್ನ ಆರಾಧನೆ ಮಾಡ್ಕೋಬೇಕು ಅಂದಾಗ, ಈಗ ಎಕ್ಸಾಂಪಲ್ ತೊಗೊಂಡಾಗ ಸೂರ್ಯ ಅಂತ ತಗೊಂಡಾಗ ಪ್ರತಿ ಭಾನುವಾರ ಕಂಪಲ್ಸರಿ ನೀವು ಶಿವನ ಮೊರೆ ಹೋಗಬೇಕು. ಚಂದ್ರ ಅಂತ ತಗೊಂಡಾಗ ಪ್ರತಿ ಸೋಮವಾರ ನೀವು ದುರ್ಗೆಯ ಮೊರೆ ಹೋಗಲೇಬೇಕು. ಗುರು ಅಂತ ತಗೊಂಡಾಗ ಪ್ರತಿ ಗುರುವಾರ ಸದ್ಗುರುನ ಆರಾಧನೆ ಮಾಡಬೇಕು. ಈ ರೀತಿ ಆಯಾ ಸಂಖ್ಯೆಗಳನ್ನು ಆಯಾ ವಾರಗಳ ಜೊತೆ ಸಮ್ಮಿಲನಗೊಂಡುಕೊಂಡು ನಾವು ಆ ದೇವತಾ ಅನುಗ್ರಹಗಳನ್ನು ನಿರಂತರ ಮಾಡ್ಕೊಳ್ತಾ ಬಂದರೆ ಅದ್ಭುತವಾಗಿರ್ತಕ್ಕಂಥ ಧ್ಯಾನೋದಯ, ಅದ್ಭುತವಾಗಿರ್ತಕ್ಕಂಥ ಆರೋಗ್ಯ, ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿ ನಮ್ದಾಗ್ತದೆ. ಈ ರೀತಿ ಹಲವಾರು ನಾಲೆಡ್ಜ್ಗಳನ್ನು ನಾವು ಯಾವಾಗ ಬೆಳೆಸ್ಕೊಳ್ಳಲ್ಲ, ಯಾವಾಗ ಈ ಒಂದಕ್ಕೊಂದು ಸಂಬಂಧಗಳ ಕಲ್ಪನೆ ನಮಗಿರೋದಿಲ್ಲ ಅಥವಾ ಜ್ಞಾನೋದಯ ಇರೋದಿಲ್ಲ, ನಾವು ಮಾಡ್ತಕ್ಕಂಥ ಹಲವಾರು ಪೂಜೆ ಪುನಸ್ಕಾರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಇಲ್ಲದೆ ನಾವು ಕಷ್ಟ ಬಂದಾಗ ಹೋಗ್ತಕ್ಕಂಥ ದೇವರುಗಳು ಯಾವ ಅನುಗ್ರಹವನ್ನು ನಮ್ಗೆ ಕೊಡೋದಿಲ್ಲ. ನಾವು ಹಲವಾರು ಹರಕೆಗಳನ್ನ ಓದ್ಕೊಳ್ತೀವಿ, ಬಂದ್ಬಿಡ್ತೀವಿ. ಹಲವಾರು ದೇವರುಗಳಿಗೆ ಹೋಗಿ ಹರಕೆ ಕಟ್ಕೊಳ್ತೀವಿ, ಬಿಟ್ಬಿಡ್ತೀವಿ. ಯಾರೋ ಫ್ರೆಂಡ್ಸ್ ಹೇಳ್ದಂತ ಹೋಗ್ತೀವಿ, ಅಲ್ಲಿ ಹರಕೆ ಓದ್ಕೊಂಡ್ಬರ್ತೀವಿ, ಬಿಟ್ಬಿಡ್ತೀವಿ. ಈ ಥರ ಮಾಡೋದು ಮಹಾ ಅಪರಾಧ. ಇದು ದೈವ ಶಾಪಕ್ಕೆ, ದೈವ ದೋಷಕ್ಕೆ ಕಾರಣ ಆದಾಗ ನೀವು ಯಾವ ದೈವದ ಮೊರೆ ಹೋದ್ರೂ ಕೂಡ ಅದು ಫಲಿಸೋದಿಲ್ಲ. ಅದಕ್ಕೆ ಯಾವುದೇ ದೈವಕ್ಕೆ ಹೋಗಿ ಹರಕೆ ಕಟ್ಕೊಡೋಕೆ ಒಂದು ಬರೆದಿಟ್ಕೊಳ್ಳಿ. ಅದು ಈಗಿನ ಜನ್ರೇಷನಲ್ಲಿ ಬರೆದಿಟ್ಕೊಳ್ಳಿ. ಮಕ್ಳಿಗಾಗಿರ್ಬೋದು, ಮರಿಗಾಗಿರ್ಬೋದು, ದೊಡ್ಡವ್ರಿಗಾಗ್ಬೋದು, ಚಿಕ್ಕವ್ರಿಗೆ ಯಾರೇ ಆಗಿರಲಿ, ಆ ಕೆಲಸ ಆದಮೇಲೆ ಅದು ಎಷ್ಟೇ ಕಷ್ಟ ಇರಲಿ ಹೋಗಿ ಅದನ್ನು ತೀರಿಸ್ಬಿಡಿ. ಇವತ್ತು 10 ವರ್ಷ 20 ವರ್ಷ ಈಗ ಹಲವಾರು ತಿಂಗಳ ಕಾಲ, ವರ್ಷಗಳ ಕಾಲ ಅದನ್ನು ಬಿಟ್ಟುಬಿಟ್ಟು ವಂಚನೆಯನ್ನು ದೇವರಿಗೆ ವಂಚನೆ ಮಾಡೋಕೆ ಹೋಯ್ತು ಅಂದಾಗ ಆ ದೇವರು ಖಂಡಿತ ನಮ್ಮನ್ನು ಯಾರನ್ನೂ ಬಿಡೋದಿಲ್ಲ. ಅದರಿಂದ ನಾವು ಒಂದು ಅನುಷ್ಠಾನ ತಗೊಂಡಾಗ ನಮಗೆ ಸೂಟಬಲ್ ಆಗ್ತಕ್ಕಂಥ ಅನುಷ್ಠಾನ ದೈವ ಭಾಳ ಇಂಪಾರ್ಟೆಂಟು. ಈಗ ಜನ್ಮ ಸಂಖ್ಯೆಗೆ ಹೇಳಿದ್ರಿ, ಭಾಗ್ಯ ಸಂಖ್ಯೆ ಕಥೆ ಏನು ಅಂತ ನೀವೆಲ್ಲ ಕೇಳ್ಬೋದು. ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆಗೆ ಇದರೊಳಗೆ ಬಂದ್ಬಿಡುತ್ತೆ. ಯಾಕಂದರೆ 1 ರಿಂದ 9 ಅಂತಿದ್ದಾಗ
ಜನ್ಮ ಸಂಖ್ಯೆ 1 and 1, ಜನ್ಮ ಸಂಖ್ಯೆ 2 and 1 ಅಂತ ಬಂದಾಗ ನೀವು ಆಯ್ಕೆ ಮಾಡ್ಕೋಬೇಕು. ಶಿವ ಮತ್ತೆ ಶಿವ, ಶಿವ ಮತ್ತೆ ದುರ್ಗೆ, ಈ ರೀತಿ ಆಯ್ಕೆ ಮಾಡಿಕೊಂಡು ಜನ್ಮ ಸಂಖ್ಯೆ ಆಧಾರಿತವಾಗಿರ್ತಕ್ಕಂಥ ದೈವ ಮೊದಲನೇ ಭಾಗದಲ್ಲಿ, ಎರಡನೇ ಭಾಗದ ಸಂಖ್ಯೆಯ ದೇವತಾರಾಧನೆಗಳನ್ನು ಒಟ್ಟಿಗೆ ನಾವು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದಿದು. ಇದು ಜೊತೆಗೆ ನಕ್ಷತ್ರ ದೇವತೆಗಳು ಅಂತ ಕೂಡ ಇದ್ದಾವೆ. ಆ ನಕ್ಷತ್ರ ದೇವತೆಗಳು ಕೂಡ ಯಾವ್ಯಾವ ನಕ್ಷತ್ರಗಳಿಗೆ ಯಾವ್ಯಾವ ದೇವತೆನ ಆರಾಧನೆ ಮಾಡಬೇಕು, ಇದನ್ನು ಇದ್ರ ಜೊತೆ ಸೇರಿಸ್ಕೋಬೇಕು. ನೋಡಿ, ಎಷ್ಟೊಂದು ದೇವಗಳನ್ನ ಆರಾಧನೆ ಮಾಡಬೇಕು. ಈ ನಕ್ಷತ್ರ ದೇವತೆಗಳನ್ನು ಕಾಯಬೇಕು ಅಂದಾಗ ನಾಳೆವರೆಗೂ ನೀವು ಕಾಯಲೇಬೇಕು. ವೆಯ್ಟ್ ಮಾಡಿ ಹೇಳ್ಕೊಡ್ತೀನಿ.